6:45 ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದರು. ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರಿಕೊಂಡ್ರು. ಇಲ್ಲಾಂದರೆ ಅವರು ಸಂಕನೂರವ್ರನ್ನೂ ಒಳಗೆ ಕರ್ಕೋತಿರ್ಲಿಲ್ಲ. ಅಲ್ಲಿಂದ ಎತ್ಕೊಂಡೋಗಿ ಮೊದಲು ಹಿರೇಬಾಗೇವಾಡಿಗೆ ಕರ್ಕೊಂಡೋದ್ರು. ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡೋದ್ರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನನಗೆ ಯಾರೂ ಸ್ಪಷ್ಟವಾಗಿ ಹೇಳ್ತಿರಲಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು. ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಖಾನಾಪುರ ಠಾಣೆಯಲ್ಲಿ ಕೂತ್ಕಿಟ್ರು. ನಾವು ಕೇಳಿದ್ರೆ ಯಾವ ಕಾರಣಕ್ಕೆ ನೀವು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಿ, ಅರೆಸ್ಟ್ ಮಾಡಿದ್ದೀರಾ, ಅರೆಸ್ಟ್ ಮಾಡಿದರೆ ಮಾಹಿತಿ ಕೊಡಿ. ಅವರವ್ರ ಅಧಿಕಾರಿಗಳು ಅವರವರು ಒಳಗೋಗೋರು ಗುಸು ಪಿಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಅಷ್ಟೊತ್ತಿಗೆ ಕಮಿಷನರು ಬಂದರು, ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣ ಸ್ವಾಮಿಯವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರಬೇಕಾದ್ರೆ 9:30 ನೀವು ಖಾನಾಪುರಕ್ಕೆ ಬರಬೇಕಾದ್ರೆ 8:30 9 ಗಂಟೆ ಇರ್ಬೋದು. ಅಶೋಕ್ ಅವ್ರು ಬರಬೇಕಾದ್ರೆ 9:30 ಇರ್ಬೋದು. ಇವರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದರು. ವಕೀಲರನ್ನು ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ ಬಿಡಲೇ ಇಲ್ಲ. ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದರು. ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡಲಿಕ್ಕೆ ಬರ್ತಾರೆ ಅಂತಂದರೆ ಅವರನ್ನು ಭೇಟಿಗೆ ನಿರಾಕರಿಸಿದರು. ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ. FIR ಕಾಪಿ ಕೊಡಬೇಕಾಗುತ್ತೆ. ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನು ಮಾಡಬೇಕಾಗತ್ತೆ ಕಾನೂನಿನ ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ. ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ, ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ. ಅಶೋಕ್ ಅವರು ಬಂದರು, ಗಲಾಟೆ ಮಾಡಿದ್ರು. ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದರೆ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವನು, ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದರು. ಆಗ ವಕೀಲರನ್ನು ಒಳಗೆ ಬಿಟ್ಟರು. ನಾನು ಹೇಳಿದೆ, ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ, ನಾನೊಂದು FIR ಬುಕ್ ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟನ್ನ ಬರೆದು ಕೊಟ್ಟೆ. ಟೈಪ್ ಹೊಡೆದು ಕೊಟ್ವಿ. ಡಿಕ್ಟೇಟ್ ಮಾಡಿದೆ, ಟೈಪ್ ಹೊಡೆದು ಕೊಟ್ವಿ. ತೊಗೊಂಡ್ರು. ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ. ನಾನು ಹೇಳಿದೆ 0 FIR ಬುಕ್ ಮಾಡಿ, ನಮ್ಮ ಜುಡಿಕ್ಷನಿಗೆ ಬರಲ್ಲ ಅಂತ ಹೇಳಿದರು. ಕಾನೂನು ಅವ್ರಿಗೆ ಹೇಳಿ, ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ, ಈಗ 0 FIR ಬುಕ್ ಮಾಡಿ ಅಂತ. FIR ಬುಕ್ ಮಾಡಲಿಲ್ಲ. ಮತ್ತು ಹೋಗೋರು, ಫೋನ್ ಮಾತಾಡೋರು, ಬರೋರು, FIR ಬುಕ್ ಮಾಡಲೇ ಇಲ್ಲ. ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ FIR ಬುಕ್ ಮಾಡಲಿಲ್ಲ. ಅಶೋಕ್ ಅವ್ರನ್ನ ಯಾವುದೋ ಸಬೂಬ್ ಹೇಳಿ ಹೊರಗೆ ಕಳಿಸಿದ್ರು. ಇವ್ರನ್ನೆಲ್ಲರನ್ನು ಹೊರಗೆ ಕಳಿಸಿದ್ರು. ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾನು ಒಳಗೆ ಧರಣಿ ಕೂತೆ. ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.